ಮನುಷ್ಯನ ಹಾಗೆ ಒಂದು ಹೂವು 100 ವರ್ಷ ಬದುಕುವುದಿಲ್ಲ. ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ. ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು. ಮನುಷ್ಯ 100 ವರ್ಷ ಬದುಕದ, ಆದರೂ ಒಂದು ಹೂವ ಒಂದೇ ಒಂದು ದಿನ ಬದುಕ್ತು. ಆದ್ರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರ, ತನ್ನನ್ನು ಯಾರ ನಿರ್ಮಾಣ ಮಾಡಿದ್ರಲ್ಲ, ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ. ಇದು ಬದುಕಿನ ಹೂವಿನ. ನೀವು ಮನ್ಯಾಗ ತಾಯಿ ಇರ್ತಾಳ, ಮಗನಿಗೆ ಬೈಯುವಾಗ ಮನ್ಯಾಗ ಒಂದು ಶಬ್ದ ಬಳಸ್ತಾಳ, ಮನಿಗೆ ಭಾರ ಆಗಿ ಯಾಕದೆ ನೀನು ಅಂತ. ಒಬ್ಬ ಮಗ ಮನಿಗೆ ಯಾವಾಗ ಭಾರ ಆಗ್ತಾನ, ಒಬ್ಬ ಮನುಷ್ಯ ಭೂಮಿಗೆ ಯಾವಾಗ ಭಾರ ಆಗ್ತಾನ. ಒಬ್ಬ ಮಗ ಹಡೆದ ತಾಯಿಗೆ ಯಾವಾಗ ಭಾರ ಆಗ್ತಾನ ಅಂದ್ರ, ಬೆಳಿಗ್ಗೆ ದುಡಿಲಿಕ್ಕೆ ಹೋದ ಮಗ ಸಾಯಂಕಾಲ ಕುಡಿದು ಮನೆಗೆ ಬಂದ ಅಂದ್ರ ತಾಯಿಗೆ ಭಾರ, ಮನಿಗೆ ಭಾರ ಆಗ್ತಾನ. ದುಡಿಲಿಕ್ಕೆ ಹೋದ ಮಗ ಕುಡಿದು ಮನೆಗೆ ಬಂದರೆ ತಾಯಿಗೆ ಭಾರ ಆಗ್ತಾನೆ. ಜೊತೆಗೆ ದೇವರು ಕೊಟ್ಟ ಈ ಜೀವನ ಮತ್ತು ಜಗತ್ತನ್ನ ಕೆಡಿಸಿ ಹೋದ್ರ ಮನುಷ್ಯ ಭೂಮಿಗೆ ಭಾರ ಆಗ್ತಾನೆ. ಜೀವನ ಅಂದ್ರ ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣ ಅಷ್ಟೇ. ನೀನು ಹುಟ್ಟಿದ್ದು ಮಣ್ಣಿನಿಂದ ಬಂದೆ, ಮಣ್ಣಿಗೆ ಬಂದೆ, ಮಣ್ಣಿನಲ್ಲೇ ಬೆಳೆದೆ, ಮಣ್ಣಿಗಾಗಿ ಬಡೆದಾಡಿದೆ, ಕೊನೆಗೊಂದು ದಿವಸ ಮಣ್ಣಿನಲ್ಲಿ ಮಣ್ಣಾದೆ ಅಷ್ಟೇ. ಏನಿದೆ ಜೀವನ ಅಂದ್ರೆ ಏನೂ ಅಲ್ಲ. ಲೈಫ್ ಇಸ್ ನಥಿಂಗ್ ಬಟ್ ಪ್ರಿಪರೇಷನ್ ಫಾರ್ ಡೆತ್ ಅಷ್ಟೇ. ನಮ್ಮ ಹಿರಿಯರು ಯಾವಾಗ ನಮ್ಮಿಂದ ದೂರ ಆಗ್ತಾರೆ, ನಮ್ಮ ಹಿರಿಯರು ನಮ್ಮಿಂದ ಯಾವಾಗ ಸತ್ತು ಹೋಗ್ತಾರಂದ್ರ, ಸಾವು ಅವರನ್ನ ಕರ್ಕೊಂಡು ಹೋಗುವುದಿಲ್ಲ. ದೇಹದ ಸಾವು ಅವರ ನಿಜವಾದ ಸಾವಲ್ಲ. ಯಾವಾಗ ನಮ್ಮ ಹಿರಿಯರು ನಮ್ಮ ಸ್ಮೃತಿ ಪಟಲದಿಂದ ದೂರ ಆಗ್ತಾರಲ್ಲ, ಅವತ್ತು ಅವರು ಸತ್ತು ಹೋಗ್ತಾರೆ. ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ, ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ. ನಿನ್ನಲ್ಲಿ 2 ರೂಪಾಯಿ ಇತ್ತು ಅಂದ್ರ 1 ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು. 1 ರೂಪಾಯಿದ ಪುಸ್ತಕ ತಗೋ ನೀನು. ಯಾಕಂದ್ರೆ 1 ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ. 2 ರೂಪಾಯಿ ಕೊಟ್ಟು ತಗೊಂಡ ಪುಸ್ತಕ ನಿನ್ನನ್ನು ಹೆಂಗ ಬದುಕಬೇಕು ಸಮಾಜದೊಳಗ ಅನ್ನುವುದನ್ನು ಕಲಿಸ್ತೈತಿ. ಪುಸ್ತಕ ಶಿಕ್ಷಣ.